ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಆತ್ಮೀಯರೇ, ಸಚಿವ ರಾಜಣ್ಣ KN ರಾಜಣ್ಣ ಮತ್ತು DKC ಸತೀಶ್ ಜಾರಕಿಹೊಳಿ DKC ಪರಮೇಶ್ವರಯ್ಯ DKC ಈ ಒಂದು ಕುರ್ಚಿಗಾಗಿ ತೆಕ್ಕಾಟ ನಡೆದಂತ ಎಲ್ಲರಿಗೂ ಜಗಜ್ಜಾಗಿರ ಆಗಿರುವಂಥ ವಿಷಯ. ಅದು ಇನ್ನು ಕರ್ನಾಟಕ. ಇಂಥ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ಅನ್ನೋ ಶಬ್ದ ಮತ್ತೊಮ್ಮೆ ಶುರುವಾಗಿದೆ. ಹನಿ ಟ್ರ್ಯಾಪ್ನಿಂದ ಯಾರು ಹಣ್ಣಾಗಿ ಹೋದರು, ಅದು ಕನ್ನಡದಲ್ಲಿ ಏನೋ ಅರ್ಥ ಮಾಡ್ತಾ ಇದ್ದಾರೆ. ಮಧು ಬಲೆ ಅಂತಾರೆ ಈ ಹನಿ ಟ್ರ್ಯಾಪಿಗೆ, ಅಥವಾ ಇನ್ನೊಂದು ಮಧು ಕೆಡ್ಡನೂ ಅನ್ಬೋದೇನೋ. ಯಾಕಂದ್ರೆ ಮದಗಜಗಳನ್ನು ಹೇಳೋದ ಕೆಡ್ಡದಾಗ ಹೋಗುವಂಥದ್ದು ಈ ಹನಿ ಟ್ರ್ಯಾಪ್ ಹೆಂಗೂ ಅನ್ಬೋದೇನೋ. ಇದನ್ನು ಮತ್ತೆ ಶುರು ಮಾಡಿದಂದರೆ KN ರಾಜಣ್ಣವರು ಆರೋಪ ಮಾಡ್ತಾ ಇದ್ದಾರೆ. ಹಿಂಗಂದ ತಕ್ಷಣ ಈಗಾಗಲೇ ಹಿಂದೆ ನಮ್ಮ ರಮೇಶ್ ಜಾರಕಿಹೊಳಿ ಬಗ್ಗೆನೂ ಇದೇ ಬಂದಿತ್ತು. ಇನ್ನುಳಿದ ವರ್ಷದ ಮಾತಾಡ್ತಾ ಇರ್ತಾರೆ. ನನಗೊಬ್ಬಗಲ್ಲ 48 ಮಂದಿಗೆ ಹನಿ ಟ್ರ್ಯಾಪ್ ಮಾಡೈತಿ ಅಂತ ಹೇಳ್ತದೆ, ಆರೋಪ ಮಾಡ್ತಾ ಇದ್ದಾರೆ. CD ಪೆನ್ ಡ್ರೈವ ರೆಡಿ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅಡ್ಡಿಲ್ಲ, ಇದು ತಪ್ಪನ್ನು ಹನಿ ಟ್ರ್ಯಾಪ್ ಮಾಡೋದು ತಪ್ಪು, ಅಪರಾಧ. ಯಾರು ಮಾಡೋರ? ಎಲ್ಲರಿಗೂ ಸಹಜ ಕಣ್ಣು ಹೋಗೋದು ಯಾರ ಕಡೆ? ಇವತ್ತು ಅದು ಆ ಸಮಯದಲ್ಲ CBI ತನಿಖೆ ಆಗಲಿ, CBI ತನಿಖೆ ಆಗಲಿ ಅಂತೇಳಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡಿದರು. ಅಂದರೆ ಸಹಜವಾಗಿ DK ಶಿವಕುಮಾರ್ಗಳಿಗೆ ಕಣ್ಣು ಹೋಗ್ತದೆ. ಸಹಜದ ಅದು ಯಾರಿಗೆ ಆದರೂ ಹೌದಪ್ಪ ಇವರು ಮಾಡೋರು ಅಂತಾರೆ. ಹನಿ ಟ್ರ್ಯಾಪ್ ಮಾಡಿ ರಾಜಕಾರಣಿಗಳನ್ನ ಬಲಿಯಲ್ಲಿ ಹೋಗುವಂಥವ್ರು. ಅದಕ್ಕೆ ನೇರಾನೇರವಾಗಿ ಮುನಿರತ್ನಂತೆ ಆರೋಪ ಮಾಡಿಬಿಟ್ರು. ಇದು ಹಿಂದೆ DK ತಂಡದ ಇವು ದೊಡ್ಡ ಟೀಮ್ ಐತಿ, ಅವರ ಮಾಡಿದಾರಂತ. DKC ಅವರು ಮಾಡಿದಾರ ಅಂತ ತುರ್ತಕ್ಕೆ ಅಂದರು ಸಹಿತ ನಾವಿಲ್ಲಿ ಕೇಳೋ ಸಿಂಪಲ್ ಪ್ರಶ್ನೆ, ನೀವು ಈ ದಗದ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಹನಿ ಟ್ರ್ಯಾಪ್ ನೀವು ಯಾಕೆ ಹೋಗಿ ಸಿಕ್ಕೊಂಡ್ರಿ? ಮನೇಲಿ ನಿಮ್ಗೆ ಹೆಣ್ರಿಲ್ವಾ? ನಿಮ್ಮಲ್ಲೇ ಆತ್ಮೀಯರಿಲ್ವಾ? ಇಂಥ ಕೆಟ್ಟ ಕೆಲಸಕ್ಕೆ ನೀವು ಯಾಕೆ ಹೋಗ್ತಾ ಇದ್ದೀರಿ ಅಂತ. ಒಂದು ಆದರ್ಶ, ನಾವು ನಿಮ್ಮನ್ನು MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಅಥವಾ ಯಾವುದೇ ರಾಜಕಾರಣಿ ಆಗಿರ್ಬೋದು, ನಾವು ನಿಮ್ಮನ್ನು ಆದರ್ಶ ಪುರುಷರು ಆಯ್ಕೆ ಮಾಡಿ ಕಳಿಸಿರ್ತೀವಿ. ನೀವು ಹಂಗಿರ್ಬೇಕಲ್ಲ. ನೀವು ಹನಿ ಟ್ರ್ಯಾಪ್ದಾಗ ಹೋಗಿ ಸಿಕ್ಕಾಗ ಅವ್ರು ಸಿಗಿಸ್ತಾ ಇದ್ದಾರೆ. ನೀವು ಯಾಕೆ ಸಿಗ್ತೀರಿ? ಇದು ಗೊತ್ತಿರಲಿಲ್ಲ ಅವರಲ್ಲ, ಯಾರಲ್ಲೂ ಗೊತ್ತಿರಲಿಲ್ಲ. DK ಶಿವಕುಮಾರ್ ಅವ್ರು ಮಾಡೋದು ತಪ್ಪು ಅಂತ ನಾವು ಹೇಳೋಣ. ಎಲ್ಲರೂ ಒಪ್ಪಿಕೊಳ್ಳು, ಹೌದಪ್ಪ, ಯಾರನ್ನೂ ಸಿಗಿಸೋದು, ತಮ್ಮ ರಾಜಕೀಯ ಬೇಳೆ ಬೇಯಿಸೋದು ತಪ್ಪದು. ಅವರಾಗ ಹೋಗಿ ಸಿಕ್ಕೊಂಬಿದ್ದು ಅವರೇ ಹೆಣ್ಮಗಳು ಯಾರೋ ಅವರು ಮಾಡಿ ಐದಾದಂಥ ಒಂದು ಅದು ಬರಿ ಆದಂಥ ಹೆಣ್ಮಗಳು ಆರೋಪ ಮಾಡಿದಾಗ ಅದು ಮಾತು ಬೇರೆ. ಆದರೆ ಇಲ್ಲೇ ನಾವಾಗಿ ಹಿಡಿದವರನ್ನು ಟ್ರ್ಯಾಪ್ ಮಾಡಿ ನಮ್ಮ ರಾಜಕೀಯ ಲಾಭ ಮಾಡ್ಕೊಳ್ಳೋದು, ಇದು ಭಾಳ ಖತರ್ನಾಕ್ ಬುದ್ಧಿ. ನಮ್ಮ ಹೆಂಗೆ ಈ ಒಂದು ಏನಪ್ಪ ಅಂತಂದ್ರೆ AI ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಇಲಾನ್ ಮಸ್ಕಂದದಲ್ಲ ಕುರುಕ್ಕ, ಹಂಗೆ ಅದಾಗಂತದ್ದು. ಯಾಕಂದ್ರೆ ನಾವಾಗಿ ಹೋಗಿ ಬಿದ್ದ ಪಾಪ ಅದು ಹಿಡ್ಕೊಳ್ತದ. ನೀವು ಯಾಕೆ ಹೋಗ್ತಾ ಇದ್ದೀರಿ, ಅದ್ರಾಗ ಯಾಕೆ ಬಲಿ ಆಗ್ತಾ ಇದ್ದೀರಿ, ಯಾಕೆ ಕೆಡ್ಡಾಗಿ ಬೀಳ್ತಾ ಇದ್ದೀರಿ? ಅವ್ರು ರಾಜಕೀಯ ಲಾಭ ಮಾಡ್ಕೊತಾರೆ, ಅವರು ಮಾಡ್ಕೊಳ್ಳೋದು ಅವ್ರಂತ ನಮ್ದು ಹಕ್ಕಪ್ಪ ಅನ್ನೋ. ಅದಕ್ಕೆ ಕಡೆಗೆ ಬ್ಯಾಸತ್ತ ಅವ್ರು ಹೇಳಿದರು. DK ಶಿವಕುಮಾರ್ ಅವ್ರ ಕಡೆ ಹೋದಾಗ ಪ್ರಶ್ನೆ ಮಾಡಿದಾಗ ಹನಿ ಟ್ರ್ಯಾಪ್ ವಿಷಯವಾಗಿ ಮಾಧ್ಯಮದ ಎದುರು ಮಾತನಾಡೋದಲ್ಲ, ಮಾಧ್ಯಮದ ಹೋಗಿ ಏನಕ್ಕೆ ಮಾತಾಡೋದಲ್ಲ. DK ಅದಾರ, ಅವ್ರು ಅದಾರ, ಇವ್ರು ಅದಾರ ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಡ್ರಿ, ತನಿಖೆ ಮಾಡಿಸ್ರಿ. ತನಿಖೆ ಮಾಡಿಸಿದಾಗ ಅದ್ರ ಬಗ್ಗೆ ತನಿಖೆ ನಾನು ಮಾಡಿಸ್ತಾನೆ, ಯಾರು ನೋಡೋಣ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಇದು ಬಂಡ ಧೈರ್ಯನೋ ಅಥವಾ ತಪ್ಪಿಸ್ಕೊಳ್ಳೋ ಧೈರ್ಯನೋ ಏನೂ ಇರಲಿ, ಅವ್ರು ಇರಲಿಕ್ಕಿಲ್ಲ, ನಿರಪರಾಧಿನೂ ಇರ್ಬೋದಲ್ಲ. ನಾವು ನಮ್ಮ ರಾಜಕೀಯ ಲಾಭಕ್ಕಾಗಿ ಯಾರನ್ನೂ ಟೀಕೆ ಮಾಡೋಕ್ಕಿಂತಲೂ ಅದು ಇರ್ಬೋದು. ಅದೇ ಕಾರಣಕ್ಕೆ ಇಲ್ಲೂ ಜಾನ್ಮೆ ಉತ್ತರವನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅವ್ರನ್ನೂ ಕೇಳಿದ್ಕೊಳ್ಳ ಇಲ್ಲ ಬಯಸಿದ ಒಂದು ದೊಡ್ಡ ಗ್ಯಾಂಗ್ ಅದ, ಹೌದು ಮಾಡ್ತಾ ಇದ್ದಾರೆ ಸರಿ. ಆದರೆ ಅವ್ರು ಯಾರನ್ನ ಆರೋಪ ಮಾಡಿದಾರೆ ಇವರು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ, CBI ಐತಿ, ಮತ್ತು ಅವ್ರು ತನಿಖೆ ಮಾಡಿಸ್ರಿ, ಗೊತ್ತಾಗಲ್ಲ ನಮ್ಮ ಸತಿ ಹೊರಗೆ ಬರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಜಾನ್ಮೆಯ ಮಾತು. ಅವ್ರಿಗೂ ಟಾರ್ಗೆಟ್ ಅದ, ಇಲ್ಲ ಅಂತಲ್ಲ. ಆದರೆ ಜಾನ್ಮೆಯ ಮತ್ತು ಒಪ್ಪುವಂಥ ಮಾತು. ಯಾಕಂದ್ರೆ ತನಿಖೆ ಆಗಲಾರ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದು ಅಲ್ಲ. CBI ತನಿಖೆ ಆದರೆ ಉತ್ತಮ ಅಂತ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಸಹಿತ ಒಂದು ಪಾಸಿಟಿವ್ ಅಂತ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ಈ ತನಿಖೆ ಮಾಡಿಸ್ತೀವಿ, ಹಾಗೇ ಆಗ್ತದೆ, ತನಿಖೆ ಭರವಸೆ ನೀಡಿದ್ದಾರೆ ನಮ್ಮ CM ಸಿದ್ದರಾಮಯ್ಯನವರು. ಯಾವ ರೀತಿ ತನಿಖೆ ಆಗೋದಿದ್ದು ಅಂತ
ಏನು CBI ತನಿಖೆ ಆಗ್ತದನೋ ಮತ್ತಾವ ತನಿಖೆ ಆಗ್ತದನೋ ಯಾವ ತನಿಖೆ? ಯಾಕಂದ್ರೆ ಲೋಕಾಯುಕ್ತ ಮುಚ್ಚೋಗೋದು ಬಿಡ್ತದೆ ಅಂತ ಈಗಾಗಲೇ ಆರೋಪಗಳಿದ್ದಾವೆ. ಯಾವ ಸರ್ಕಾರ ಇರ್ತದೆ ಅವ್ರ ಪರವಾಗಿರ್ತದೆ. CBI ಇಲ್ಲದನ್ನ ಮತ್ತೆ ಹುಡುಕ್ತದೆ. ಇರುವುದಷ್ಟಲ್ಲ, ಇರುವುದೆಲ್ಲವ ಬಿಟ್ಟು ಇಲ್ಲದನ್ನು ಹುಡುಕುವುದು CBI. ಹೀಗಾಗಿ ED ಇವೆಲ್ಲ ಹಿಂಗಿದ್ದಾಗ ಯಾವ್ದು ಹಚ್ಚಿದ್ರೆ ಯೋಗ್ಯ ಆಗ್ತದೆ? ಕೇಂದ್ರದ ಕೈಗೊಂಬೆ CBI, ಸ್ಟೇಟದ ಕೈಗೊಂಬೆ ಲೋಕಾಯುಕ್ತ. ಇವರ ಮಧ್ಯದಲ್ಲಿ ಈ ಮಧು ಕೆಡ್ಡಾಗಿ ಬರೆಯುವಂಥವ್ರು, ಬರಿ ಮಾಡುವಂಥವ್ರು, ಬಲಿ ಹಾಕ್ಸುವಂಥವ್ರು ಸಿಗ್ತಾರ? ಯಾಕಂದರೆ ಈಗಾಗಲೇ ಜೋರ್ದಾರಾಗಿ ಮತ್ತೆ ಶುರುವಾಗಿಬಿಟ್ಟದ ಚರ್ಚೆ. ಹಾದಿ ಬೀದಿಗಳಲ್ಲಿ ಚರ್ಚೆ ಶುರುವಾಗಿದೆ. ಹನಿ ಟ್ರ್ಯಾಪ್ ಮಾಡೋರು ಹಿಡಿಬೇಕು ಅಂತ. ನಾ ಕೇಳೋದಿಷ್ಟ, ನೀವು ಯಾಕೆ ಹನಿ ಟ್ರ್ಯಾಪ್ಗೆ ಹೋಗಿ ಸಿಕ್ಕಾಕೊಳ್ತಾ ಇದ್ದೀರಿ? ನಿಮ್ಮಲ್ಲೇ ನಿಮ್ಮ ಗೆಳತಿ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮನೆಯಲ್ಲಿ ಪ್ರೀತಿಯಿಂದ ಇರೋ ಮುಂದೆ ಇದೆಲ್ಲ ಯಾಕೆ ಬೇಕಪ್ಪ ನಿಮ್ಗೆ? ರಾಜಕಾರಣಿಗಳೇ, ಹನಿ ಟ್ರ್ಯಾಪಿಗೆ ಯಾಕೆ ನೀವು ಹೋಗಿ ಸಿಕ್ಕೊಳ್ತೀರಿ? ಅದು ನಿಮಗೂ ದುರಾಸೆ ಅದ. ಆ ದುರಾಸೆ ನಾವು ಲಾಭ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಇದು ನಮ್ಮ ಚಾಣಕ್ಯನ ಕಾಲದಿಂದ ಅದು. ಇದು ವಿಷಕನ್ಯರು ಹೆಸರು ಕೇಳಬೇಕು ನೀವು. ಇದನ್ನು ವಿಷಕನ್ಯರನ್ನು ಬಿಡ್ತಾಯಿದ್ರು ಅವ್ರಿಗೆ, ರಾಜಕಾರಣಿಗಳು ಇಟ್ಕೊಳ್ಳೋ ಸಲುವಾಗಿ, ಬಲಿಗೆ ಹಾಕೋ ಸಲುವಾಗಿ. ಆವತ್ತು ಇವತ್ತು ರಾಜಕೀಯದ ಒಂದು ಭಾಗ ಅಂದಾಗ ಪ್ರಾಮಾಣಿಕ ಇರಬೇಕಲ್ಲಪ್ಪ ನೀವು ರಾಜಕಾರಣಿಗಳು. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಪಾಪ ದುಡ್ಡಿನ ಆಶಕ್ಕೋ, ಬಡತನ ಆಶಕ್ಕೋ, ಮತ್ತಾವ ಆಶಕ್ಕೋ ಹೆಣ್ಮಕ್ಳು ಬಲಿ ಆಗ್ತಾರೆ. ಅದಕ್ಕೆ ಇದರಲ್ಲಿ ಹೆಣ್ಮಕ್ಳು ದೋಷತ್ನ ಹೇಳಕ್ಕೆ ಹೋಗೋದಿಲ್ಲ, ಅನಿವಾರ್ಯ. ನೀವೇ ಶುದ್ಧಿದ್ದರೆ, ನೀವು ನಿಮ್ಮ ಹೆಂಡತಿಗೆ ಪತಿವ್ರತ ಗಂಡಾಗಿದ್ದರೆ ಈ ಮಾತುಗಳು ಬರ್ತಿಲ್ಲ, ಯಾರು ಪ್ರಶ್ನೆ ಮಾಡೋದಿಲ್ಲ. ಅದಕ್ಕೆ ಇವತ್ತು ನಾ ಇದನ್ನು ಕೇಳ್ತಾ ಇರೋದು ಇಷ್ಟೇ, ಹನಿ ಟ್ರ್ಯಾಪ್ ತಪ್ಪ, ಅದು ಮಾಡಿಸೋರು ತಪ್ಪ, ಅವ್ರ ಅಪರಾಧಿ, ಅವ್ರ ಶಿಕ್ಷೆ ಹಾಕಿ. ಯಾರ ತನಿಖೆ ಮಾಡಿಸ್ರಿ, CBI ಕೊಡ್ರಿ. ಈಗಾಗಲೇ ಎಲ್ಲರೂ ಹೇಳ್ತಿದ್ದಾರೆ CBI ಕೊಡ್ರಿ, ಮತ್ತೆ ನಮ್ಮ ಮಾಡಲಿಲ್ಲ ಸರ್ಕಾರ. ಸಿದ್ದರಾಮಯ್ಯ ಮಾಡಿಸಬೇಕಾಗ್ಯದ, ಅವ್ರಿಗೂ DKC ಹನಿಬೇಕಾಗ್ಯದ. ನೋಡೋಣ ಸಿಗ್ತಾರೆ ಅಂತಾರೆ DKC ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ತನಿಖೆಗೆ ಒಪ್ಪಿಸಿದ್ರೆ ಮಾತ್ರ DKC ಅವ್ರು ನಿಜವಾಗಿ ಇದ್ದಿದ್ರೆ ತೊಂದರೆ ಆಗೋದಂತ ಸುಳ್ಳೇನಲ್ಲ. ಯಾಕಂದರೆ ಯಾವುದೋ ಕಾರಣಕ್ಕೆ ಈ ಒಂದು ಹನಿ ಟ್ರ್ಯಾಪ್ ಅನ್ನುವಂಥ ವಿಷಯ ಕಳಂಕ ಹಚ್ಚಪ್ಪ ಅಂದ್ರೆ ಸಹಜವಾಗಿ DKC ಅವ್ರ ಮನೆಗೆ ಹೋಗೋ ಪ್ರಸಂಗ ಬರ್ತದೆ. ಮುಖ್ಯಮಂತ್ರಿ ಕನಸನ್ನು ಬಿಡಬೇಕಾಗ್ತದೆ. ಇಂಥ ರಾಜಕಾರಣ ಮಾಡೋದು ತಪ್ಪ ಅಂತೇಳಿ ಎಲ್ಲರೂ ಮಾತಾಡೋಕ್ಕೆ ಶುರು ಆಗ್ತಾರೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಚ್ಚರಗೊಂಡಿದ್ದಾರೆ. ಹೀಗಾಗಿ ರಾಜಕೀಯದಲ್ಲಿ ಎಲ್ಲರೂ ಗಾಬರಿಗೊಂಡಿದ್ದಾರೆ. ಕೆಲವರು ಈಗಾಗಲೇ ಹೇಳಿದ್ದೆ ನಿಮಗೆ, ಕೆಲವು MLAಗಳು, ಕೆಲವು ಸಚಿವರು ಹೋಗಿ ಕೋರ್ಟ್ಗೆ ಹೋಗಿ ಸ್ವಲ್ಪ ಮುಂದೆ ಹಾಕ್ಸ್ಕೊಂಡು ಬಂದಿದ್ರು. ಅದನ್ನು ಅದು ತನಿಖೆ ಆಗದ ನೋಡ್ಕೊಂಡು ಬಂದಿದ್ದರು. ಬಟ್ ಈ ಸಲ ತನಿಖೆ ಆಗ್ತಂದ್ರೆ ಯಾರನ್ನ ಮಾಡಿಸ್ತಾ ಇದ್ದಾರೆ, ಯಾರ್ಯಾರು ಇದ್ದಾರೆ ಇದರಲ್ಲಿ ಎಲ್ಲನೂ ಹೊರಗೆ ಬರೋ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ಈ ನನ್ನ ಬಗ್ಗೆ ನೀವು ಸುಮ್ಮನೆ ಆರೋಪ ಮಾಡೋದು ಹೋಗ್ಬೇಡ್ರಿ. ನೀವು ತನಿಖಾತ್ಮಕ ನೇಮಿಸ್ರಿ, CBI ನೇಮಿಸ್ರಿ, ಅದು ಹೊರಗೆ ಬರಲಿ, ಆಮೇಲೆ ನೋಡೋಣ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. CD ಪೆನ್ ಡ್ರೈವ್ ಕಾರ್ಖಾನೆ ಅಂತೇಳಿ ಭಾಳ ಜನ ಹೇಳ್ತಾ ಇದ್ದೀರಿ, ನೀವು ಅದು ಪ್ರೂವ್ ಮಾಡ್ರಪ್ಪ ಅಂತೇಳಿ. ಒಟ್ಟಾರೆ ಏನೋ ಆಗಲಿ, ಇದೆಲ್ಲ ನಾವು ವಿಮರ್ಶೆ ಮಾಡಿದಾಗ ಕೊನೆಗೆ ಯಾರು ಹೇಳಿದಾಗ ನಿಮಗೆ ಈ ಹನಿ ಟ್ರ್ಯಾಪಿಗೆ ಬಲಿ ಅಲ್ಲ, ತಾವಾಗಿ ಹೋಗಿ ಬಲಿ ಬೀಳೋರು ಯಾರು? ಅವ್ರು ತಪ್ಪಲ್ವಾ? ಮತ್ತೊಮ್ಮೆ ಈ ಪ್ರಶ್ನೆ ನೈತಿಕ ಪ್ರಶ್ನೆ ಅದ. ಇದು ಅವರು ಮನಸ್ಸದ, ಪ್ರೀತಿದ, ರೊಕ್ಕದ ಆಸಕ್ತಿ ಐತಿ, ಏನೋ ಆಗ್ಯದ ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಹೋಗಿ ಸಿಕ್ಕೊಳ್ಳೋಂಥವ್ರು ಇವರೇನು ಸಜ್ಜನರ, ಒಳ್ಳೆಯ ಜನನ ಅನ್ನೋ ಮತ್ತೊಂದು ಪ್ರಶ್ನೆ ಅದ. ಏನೂ ಇರಲಿ, ಸಚಿವ ರಾಜಣ್ಣದವರು ಮಧು ಕೆಟ್ಟಾದಲ್ಲೇ ಅವ್ರನ್ನ ಕೆಡಿಸೋ ಸಲುವಾಗಿ ಪ್ರಯತ್ನ ನಡೆದ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾವೆ. ಅದು ಏನು ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರು ಶಿಕ್ಷೆಗೆ ಒಳಗಾಗಲಿ ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸಿಗ್ತಾರೆ ಸತ್ಯದ ಕೈಗಳಲ್ಲಿ ವಂದನೆಗಳು.